alone. ನಾನು ಒಬ್ಬಂಟಿಗನೆಂಬುದಾಗಿ I will ನೆನೆಸುವಾಗ don't look at the things below looking for someone. ಕೆಳಗೆ ನಾನು ನೋಡ್ತಾ ಯಾರೋ ಒಬ್ಬರನ್ನ ಹುಡುಕಲ್ಲ ನಾನು. I will look at Jesus who is with me always even unto the end of the world. ನನ್ನೊಂದಿಗೆ ಎಂದೆಂದಿಗೂ ಯುಗದ ಸಮಾಪ್ತಿಯವರೆಗೂ ಸಕಲ ದಿನವೂ ಜೊತೆ ಬರುವಾತನಾದ ಯೇಸುವನ್ನು ನಾನು ದೃಷ್ಟಿಸುವವನಾಗಿದ್ದೇನೆ. ನಾನು ಅಗತ್ಯತೆಯಲ್ಲಿರುವಾಗ I will never look at my bank balance. I will never look at my pocket. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನನ್ನ ಪಾಕೆಟ್ ಅನ್ನು ನಾನು ನೋಡೋದಿಲ್ಲ. I will look at the riches of heaven. ಪರಲೋಕದ ಐಶ್ವರ್ಯವನ್ನು ನಾನು ನೋಡ್ತೇನೆ. ಎಷ್ಟು ಜನ ಆಮೆನ್ When I ಅಂತೀರಾ? am weak, ನಾನು I ಬಲಹೀನನಾಗಿರುವಾಗ don't look at people to help me. ನಾನು ನನ್ನ ಸುತ್ತಲಿರುವ ಜನರ ಬಳಿಯಲ್ಲಿ ಸಹಾಯಕ್ಕಾಗಿ I ನಾನು depend ನೋಡಲ್ಲ. on God's strength. ನಾನು ದೇವರ ಬಲದ ಮೇಲೆ I depend on ಆತುಕೊಳ್ತೇನೆ. God's strength. ನಾನು ದೇವರ ಬಲದ ಮೇಲೆ That's why ಆತುಕೊಳ್ತೇನೆ. Paul says, ಅದಕ್ಕೆ ಪೌಲನು even though ಹೇಳ್ತಾನೆ, you live in this world, ನೀವು ಈ ಲೋಕದಲ್ಲಿ ಜೀವಿಸ್ತಾ ಇದ್ರು you ಕೂಡ doesn't belong to this world. ನೀವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. Because your citizenship is in heaven. ಯಾಕೆಂದ್ರೆ ನೀವು ಪರಲೋಕದ ಪ್ರಜೆಗಳಾಗಿದ್ದೀರಾ. என்ன வாழ போறோமோ என்னைக்கு யார் சாக போறோமோ தெரியல, ஆனா எல்லாரும் ஒரு நாள் பரலோகத்துக்கு தான் போக போறோம். ಎಷ್ಟು ದಿನ ಬದುಕ್ತೇವೋ ಯಾವಾಗ ನಾವು ಸಾಯ್ತೇವೋ ಗೊತ್ತಿಲ್ಲ, ಆದ್ರೆ ನಾವೆಲ್ಲರೂ ಕೂಡ ಒಂದು ದಿನ ಪರಲೋಕಕ್ಕೆ ನಾವು ಹೋಗ್ತೇವೆ. Amen. My stop may be earlier than your stop. ನನ್ನ ಸ್ಟಾಪ್ ನಿಮಗಿಂತ ಮುಂಚೆ ಇರಬಹುದು. ஆமாவா இல்லையா சொல்லுங்க. ಹೌದಾ ಇಲ್ವಾ ಹೇಳಿ. Amen. My என்னைக்கு என்னுடைய death may be earlier than your death, or your death may be earlier than my death, but we all have a same destiny, that is heaven. ನಮ್ಮ ಒಂದು ಮರಣ ಬೇಗ ಇರಬಹುದು, ಇಲ್ಲ ನಿಮ್ಮ ಮರಣ ಯಾವುದೇ ಆಗಿದ್ರು ಕೂಡ ಒಂದು ದಿನ ನಾವೆಲ್ಲರೂ ಹೋಗಿ ಸೇರುವಂತ ಒಂದು ಅಂತ್ಯ ಅದು ಪರಲೋಕವೇ ಆಗಿರ್ತದೆ. When we know that our destiny is heaven, why are we putting our desire, our mind on the things below? ನಮ್ಮ ಒಂದು ಅಂತ್ಯ, ನಮ್ಮ ಒಂದು ಮುಖ್ಯ ಸ್ಥಾನ ಅದು ಪರಲೋಕವೇ ನಮ್ಮ ಒಂದು ಡೆಸ್ಟಿನಿ ಅಂತ ಗೊತ್ತಿರುವಾಗ ಯಾಕೆ ಈ ಲೋಕದ ಕಾರ್ಯಗಳಲ್ಲಿ ಮನಸ್ಸಿಟ್ಟು ಅದಕ್ಕಾಗಿ ನಾವು ಇಷ್ಟೆಲ್ಲ ಪ್ರಯಾಸ ಪಡ್ತೇವೆ. ರಕ್ಷಿಸಲ್ಪಟ್ಟது பரலோகத்துக்காக. ನಾನು ರಕ್ಷಣೆ ಹೊಂದಿರೋದೇ ಪರಲೋಕಕ್ಕಾಗಿ. ஒவ்வொரு நாளும் கிறிஸ்துவ வாழ்க்கை வாழ்வது பரலோகத்துக்காக. ಒಂದೊಂದು ದಿನವೂ ಕ್ರೈಸ್ತ ಜೀವಿತನ ಜೀವಿಸ್ತಾ ಇರೋದೇ ಪರಲೋಕಕ್ಕಾಗಿ. ಯೇಸುವಿನೊಂದಿಗೆ ಜಪಿக்கிறது நான் பரலோகத்தில் ಅವரோடு இருக்கிறதுக்காக. ಯೇಸುವಿನೊಂದಿಗೆ ನಾವು ಪ್ರಾರ್ಥನೆ ಮಾಡೋದು ಆತನೊಂದಿಗೆ ಪರಲೋಕದಲ್ಲಿ ನಾವು ಜೀವಿಸುವುದಕ್ಕಾಗಿ. பண்ணுவது ஜனங்களை ஆதாயம் பரலோகத்துக்கு சேர்ப்பதற்காக. ನಾನು ಸೇವೆ ಮಾಡುವುದು ಜನರ ಆತ್ಮಗಳನ್ನು ಆದಾಯ ಮಾಡುವುದು ಪರಲೋಕಕ್ಕೆ ಸೇರಿಸುವುದಕ್ಕಾಗಿ. ಅಭಿಷೇಕ ಪಟ್ಟದ್ದು ಪರಲೋಕದಲ್ಲಿ ಬಾಳುವುದಕ್ಕೆ. ನಾನು ಅಭಿಷೇಕ ಹೊಂದಿರೋದು ಕೂಡ ಪರಲೋಕದಲ್ಲಿ ಜೀವಿಸುವುದಕ್ಕಾಗಿ. When your whole life is oriented, connected to heaven, why are we living on the earth looking at the worldly things? ನಮ್ಮ ಜೀವಿತ ಸಂಪೂರ್ಣವಾಗಿ ಪರಲೋಕವನ್ನೇ ಕೇಂದ್ರೀಕರಿಸಿ ಅದಕ್ಕಾಗಿ ನಾವು ಜೀವಿಸುತ್ತಿರುವಾಗ ಯಾಕೆ ಲೋಕ ಸಂಬಂಧವಾದ ಕಾರ್ಯಗಳ ಮೇಲೆ ನಾವು ಮನಸ್ಸಿಡಬೇಕು? ನಾನು ಹೇಳಿದ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? We are educated fools. ನಾವೆಲ್ಲರೂ ವಿದ್ಯಾಭ್ಯಾಸ ಹೊಂದಿರುವಂತ ಮೂರ್ಖರು. படித்த முட்டாளுங்க நாங்க. ನಾವು ವಿದ್ಯಾವಂತರಾದ ಮುಟ್ಟಾಳುಗಳು. ஆமாவா இல்லையா சொல்லுங்க. ಹೌದಾ ಇಲ್ವಾ? I don't say that you don't work. ನೀವು ಕೆಲಸ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. I don't say that you don't eat. ನೀವು ಊಟ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. But I am speaking once again the same thing. Hear me properly. Set your mind on things above. ಮತ್ತೆ ನಾನು ಹೇಳುವುದನ್ನು ಗಮನಿಸಿ ಕೇಳಿ, ನಿಮ್ಮ ಮನಸ್ಸನ್ನು ಮೇಲಿರುವಗಳ ಮೇಲೆ ಇಡ್ರಿ. ನಿಮ್ಮ ಮನಸ್ಸೆಲ್ಲ ಯೇಸುವಾಗಿ ಮಾರನು. ನಿಮ್ಮ ಮನಸ್ಸೆಲ್ಲ ಯೇಸುವಾಗಿ ಮಾರ್ಪಡಬೇಕು. If you are a child of God, ನೀ ದೇವ ಮಗುವಾಗಿದ್ರೆ, if you are anointed by God, washed by the blood of Jesus, ನೀವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಅಭಿಷೇಕಿಸಲ್ಪಟ್ಟವರು ನೀವಾಗಿದ್ರೆ, what did God do on the cross? ದೇವರು ಶಿಲುಬೆಯಲ್ಲಿ ಮಾಡಿದ್ದೇನು? He died for you. ಆತ ನಿಮಗಾಗಿ ಸತ್ತನು. He shed his blood for you. ಆತ ನಿಮಗಾಗಿ ತನ್ನ ರಕ್ತವನ್ನು ಸುರಿಸಿದನು. Why did he do that? ಯಾಕೆ ಅದನ್ನು ಆತನು ಮಾಡಿದ್ದು? To close the doors of hell for you and to open the doors of heaven for you. ನಿಮಗಾಗಿ ನರಕದ ದ್ವಾರವನ್ನು ಮುಚ್ಚಿ ಪರಲೋಕದ ಬಾಗಿಲನ್ನು ತೆರೆಯುವುದಕ್ಕಾಗಿ ಆತನು ಮಾಡಿದ್ದು. Amen. Hallelujah. Hallelujah. When Jesus opened the door of heaven for you, ಯೇಸು ನಿಮಗಾಗಿ ಪರಲೋಕದ ದ್ವಾರವನ್ನೇ ತೆರೆದಿರುವಾಗ, look into what is there inside heaven. ಪರಲೋಕದ ಒಳಗೆ ಏನಿದೆ ಎಂಬುದನ್ನು ನೋಡ್ರಿ. ಮನಸ್ಸೆಲ್ಲ ಆದಾಯ ಮಾರಟು. ನಿಮ್ಮ ಮನಸ್ಸೆಲ್ಲ ಅದಾಗಿ ಮಾರ್ಪಡಲಿ. ಉನ್ ಕಣ್களை ಕುರುಡಾக்குகிற ಎಲ್ಲ ಉಲಗದಿನ ಕಾರ್ಯಗಳು ಉನ್னை ಬಿಟ್ಟು ವಿಲಗட்டும். ನಿಮ್ಮ ಕಣ್ಗಳನ್ನು ಕುರುಡು ಮಾಡಿರುವ ಎಲ್ಲ ಲೌಕಿಕ ಕಾರ್ಯಗಳು ನಿಮ್ಮನ್ನು ಬಿಟ್ಟೋಗಲಿ. Amen. Hallelujah. Hallelujah. The worldly people who end up in hell will have their mind set on the things below. ಲೋಕದಲ್ಲೇ ಜೀವಿಸ್ತಾ ಲೋಕ ಕಾರ್ಯಗಳಲ್ಲಿ ಮುಳುಗಿ ನರಕದ ಭಾಗ್ಯದ ದ್ವಾರಕ್ಕೆ ಹೋಗುವಂತ ಜನರು ಲೋಕದ ಕಾರ್ಯಗಳಲ್ಲಿ ಜೀವಿಸಲಿ. ஆனால் நீங்கள் அப்படி அல்ல. ಆದ್ರೆ ನೀವು ಆ ರೀತಿ ಅಲ್ಲ. God has washed you. ದೇವರು ನಿಮ್ಮನ್ನು ತೊಳೆದಿದ್ದಾರೆ. God has chosen you. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. God has given you rights to call him Abba Father. ದೇವರು ಆತನನ್ನು ಅಪ್ಪ ತಂದೆ ಎಂದು ಕರೆಯುವಂತ ಭಾಗ್ಯವನ್ನು ನಿಮಗೆ ಕೊಟ್ಟಿದ್ದಾನೆ. ಆತ ನಿಮ್ಮನ್ನು ಅಭಿಷೇಕ ಮಾಡಿದ್ದಾರೆ. He has poured his mighty Holy Spirit upon you. ಆತ ನಿಮ್ಮ ಮೇಲೆ ತನ್ನ ಬಲವಾದ ಆತ್ಮನನ್ನು ಸುರಿಸಿದ್ದಾರೆ. He has given you the word. ಆತ ನಿಮಗೆ ವಾಕ್ಯವನ್ನೇ ಕೊಟ್ಟಿದ್ದಾರೆ. Heaven's blessing is so much upon you. ಪರಲೋಕದ ಆಶೀರ್ವಾದ ನಿಮ್ಮ ಮೇಲೆ ಇಷ್ಟು ಹೆಚ್ಚಾಗಿರುವಾಗ, ಎಲ್ಲರೂ
சொல்லுங்க, ಎಲ್ಲರೂ ಹೇಳಿ, என் மனசெல்லாம் மேல் இருக்கிற காரியங்களை, ನನ್ನ ಮನಸ್ಸೆல்லாம் ಮೇಲಿರುವ மேல் ಕಾರ್ಯಗಳನ್ನು, இருக்கிற காரியங்களை பற்றி என் மனசு இருக்க வேண்டும். ಮೇಲಿರುವುಗಳ ಮೇಲೆಯೇ ನನ್ನ ಮನಸ್ಸಿರಬೇಕು. Tell to the person next to you. ನಿಮ್ಮ ಪಕ್ಕದಲ್ಲಿರೋರ್ನ ನೋಡಿ ಹೇಳಿ, பக்கத்துல பார்த்து சொல்லுங்க, ಪಕ್ಕದಲ್ಲಿರೋರ್ನ ನೋಡಿ உங்க ಹೇಳಿ, மனசெல்லாம் மேல் இருக்கிற காரியங்களை பற்றியே, ನಿಮ್ಮ ಮನಸ್ಸೆಲ್ಲ ಮೇಲಿರುವ ಕಾರ್ಯಗಳ ಕುರಿತಾಗಿಯೇ ಇರಲಿ. Hallelujah. Hallelujah. When you set your mind upon the things above, ನಿಮ್ಮ ಮನಸ್ಸೆಲ್ಲ ಮೇಲಿರುವುಗಳ ಮೇಲೆ ನೀವು ಇಡುವಾಗ, ಭೂ ಸಂಬಂಧವಾದ ಎಲ್ಲದರ ಮೇಲೆ ದೇವರ ಆಳ್ವಿಕೆ ಮಾಡ್ಲಿಕ್ಕೆ ಆರಂಭಿಸ್ತಾರೆ.